ಗುಂಡಿಗೆ ಪೊಲೀಸರಿಗಿಲ್ಲ, ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಇಲ್ಲ ಗುಂಡಿಗೆ, ಶಾಸಕರೇ ನೀವೇ ನಿಲ್ಲಿಸಿ. ಗೆದ್ದಲಗಟ್ಟಿ ಗ್ರಾಮಸ್ಥರ ಮನವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮದ್ಯ ಅಕ್ರಮ ಮಾರಾಟ ತಡೆಯೋ ಗುಂಡಿಗೆ ಪೊಲೀಸರಿಗಿಲ್ಲ, ಶಾಸಕರೇ ನೀವೇ ಮನಸ್ಸು ಮಾಡಿ ನಿಲ್ಲಿಸಬೇಕೆಂದು ಗೆದ್ದಲಗಟ್ಟಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅವರು ಕಳೆದ 15 ದಿನಗಳ ಹಿಂದೆ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿದಾಗ ತಮ್ಮ ಗ್ರಾಮದಲ್ಲಿ ಸುಮಾರು 10 ಜನರು ಮದ್ಯ ಅಕ್ರಮ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದಾಗಿ ಭಾಗಶಃ ಗ್ರಾಮವೇ ಮದ್ಯದ ವ್ಯಸನಕ್ಕೀಡಾಗುತ್ತಿದೆ. ಗೆದ್ದಲಗಟ್ಟಿ ಗ್ರಾಮದಲ್ಲಿ ನೆಮ್ಮದಿ ಇಲ್ಲದೆ ಗೆದ್ದಲು ಹಿಡಿದಿದೆ ಎಂದು ಶಾಸಕರಲ್ಲಿ ಗ್ರಾಮಸ್ಥ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಶಾಸಕರು ಪರಿಶೀಲಿಸಿ ಸಂಬಂಧಿಸಿದಂತ ಇಲಾಖೆಗಳ ಅಧಿಕಾರಿಗಳಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಅದು ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಗ್ರಾಮದಲ್ಲಿ ಅಕ್ರಮ ಮಾರಾಟ ಸಾಗಾಟ ಎಗ್ಗಿಲ್ಲದಂತೆ ಸಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಶಾಸಕರ ತವರೂರಿಂದ ಕಿಲೋಮೀಟರ್ ಅಂತರದಲ್ಲಿರುವ ತಮ್ಮ ಅಳಲನ್ನು ಅವರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದು, ಈ ಮೂಲಕ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. 400 ಕುಟುಂಬಗಳಿರುವ ತಮ್ಮ ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ 10 ರಿಂದ 15 ಜನರು ತಮ್ಮ ಮನೆಗಳಲ್ಲಿ ಮದ್ಯವನ್ನ ಹಗಲಿರಳು ಎನ್ನದೇ ವರ್ಷಪೂರ್ತಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಪೊಲೀಸರಿಗೆ, ಅಬಕಾರಿ ಇಲಾಖೆಯವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಏಕೆಂದರೆ ಅಕ್ರಮಕೋರರಿಂದ ಅವರು ಕಾಸು ಪಡೆದಿರುತ್ತಾರೆ. ಇದು ಕಠೋರವಾದ ಸತ್ಯ ಸಂಗತಿಯಾಗಿದೆ. ಹಾಗಾಗಿ ಅವರಿಗೆ ನಿಲ್ಲಿಸುವ ಗುಂಡಿಗೆ ಇಲ್ಲ ಎಂದು ಮಹಿಳೆಯರು ದೂರಿದ್ದಾರೆ. ಮದ್ಯ ಮಾರಾಟ ಮಾಡುವ ಅಕ್ರಮಕೋರರಿಗೆ ಗ್ರಾಮದಲ್ಲಿನ ಕೆಲ ಮೂರ್ಖ ಮುಖಂಡರು ಎಂಜಲು ಕಾಸಿಗೆ ಅವರ ಚಪ್ಪಲಿ ನೆಕ್ಕುತ್ತಿದ್ದಾರೆ. ಹೀಗಾಗಿ ನಮ್ಮ ಗ್ರಾಮದ ಬೇಲಿಗೆ ಎದ್ದು ಹೊಲ ಮೇಯುತ್ತಿದ್ದು ಅಕ್ರಮಕೋರರನ್ನು ಸದೆಬಡಿಯುವ ಧೈರ್ಯವಂತರಿಗಿಲ್ಲದಂತಾಗಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ಮನೆಗಳಲ್ಲಿ ಹಾಗೂ ಕೆಲವು ಅಂಗಡಿಗಳಲ್ಲಿನ ಫ್ರಿಡ್ಜ್ಗಳಲ್ಲಿ ಹಾಲು, ಮೊಸರು, ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿರಲಿಲ್ಲ ಮದ್ಯದ ತುಂಬಿರುವ ಬಾಟಲ್ಗಳೇ ಇರುತ್ತವೆ. ಹೀಗಾಗಿ ಆಟ ಆಡೋ ಮಕ್ಕಳು ಮದ್ಯ ವ್ಯಸನಿಗಳಾಗಿದ್ದಾರೆ. ಗ್ರಾಮದಲ್ಲಿನ ಬಹುತೇಕ ಯುವಕರು, ಚಿಗುರು ಮೀಸೆಯ ತುಂಟರು ಕೂಡ ಮದ್ಯದ ವ್ಯಸನಕ್ಕೆ ಶರಣಾಗಿದ್ದು ತಮ್ಮ ಕರಳು ಕಿತ್ತು ಬರುತ್ತಿವೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮದ ಸುಮಾರು 100 ರಿಂದ 150 ಜನರು ನಿತ್ಯ ಮದ್ಯದ ನಶೆಯಲ್ಲಿ ತೇಲುತ್ತಿರುತ್ತಾರೆಂದರೆ ಊಹಿಸಲು ಸಾಧ್ಯದ ಸಂಗತಿಯಾಗಿದೆ. ಇದರಿಂದಾಗಿ ತಾವು ಆರ್ಥಿಕ ನಷ್ಟಕ್ಕೆ ಗುರಿಯಾಗುತ್ತಿದ್ದು ಗ್ರಾಮದಲ್ಲಿ ಶಾಂತಿ ಕಾಣದಾಗಿದೆ. ಬಹುತೇಕ ಮನೆಗಳಲ್ಲಿ ನೆಮ್ಮದಿ ನಾಶವಾಗಿದೆ ಎಂದು ಗ್ರಾಮಸ್ಥರು ಸಂಕಟ ಹೊರಹಾಕಿದ್ದಾರೆ. ಅವರು ಮದ್ಯ ಅಕ್ರಮ ತಡೆಯಲು ಹೋರಾಟದ ಹಾದಿ ಹಿಡಿದಿದ್ದು ಕೂಡ್ಲಿಗಿ ಪಟ್ಟಣದ ಸಿಐಟಿಯು ಕಚೇರಿಗೆ ಆಗಮಿಸಿದ್ದರು. ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಅಕ್ರಮ ಮದ್ಯ ಮಾರಾಟ ಸಾಗಾಟ ನಿಲ್ಲಿಸುವಂತೆ ಕ್ರಮಕ್ಕೆ ಒತ್ತಾಯಿಸಿ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿಯವರಿಗೆ ಹಾಗೂ ಕೂಡ್ಲಿಗಿ ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರಿಗೆ ಮತ್ತು ಕೂಡ್ಲಿಗಿ ಅಬಕಾರಿ ಇಲಾಖೆಯ ಅಧಿಕಾರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅತಿ ಶೀಘ್ರದಲ್ಲಿಯೇ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಅಮ್ಮ, ನಿಮ್ಮ ಹೆಸರೇನಮ್ಮ? ಗಂಗಮ್ಮ ಸರ್. ಯಾವ ಊರಮ್ಮ? ಗೆದ್ದಲಗಟ್ಟಿ ಸರ್. ಏನಮ್ಮ ಸಮಸ್ಯೆ ಆಗಿರೋದಲ್ಲಿ? ಸರೈತ ಸಮಸ್ಯೆ ಸರ್. ಎಷ್ಟು ಮಂದಿ ಮಾಡ್ತಿದಾರೆ? ಒಂದು 15 ಜನ ಮಾಡ್ತಾರೆ ಸರ್. ಮತ್ತೆ ಏನ್ ಮಾಡಕಂತ ಇದೀರಿ? ಅದ್ ಬಿಡಿಸ್ಬೇಕು ಸರ್. ಮತ್ತೆ MLA ಕಂಡೀರ? MLA ಕಂಡ್ರೆ ಹೇಳ್ತಾರ ಅಷ್ಟೇ, ಬಿಡಿಸ್ತೀವಿ ಅಂತಾರೆ ಸರ್. ಅವ್ರು ಏನು ಕಿವಕ್ ಹಾಕ್ಯಲ್ಲ ನಿಮ್ಗೆ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದ ಬಿಡಿಸ್ಬೇಕು ಸರ್. ಅವ್ರು MLA ಹೇಳ್ಬೇಕು. ಏನ್ ಹೇಳಿದ್ರು ಕೇಳಂಗಿಲ್ಲ. ಅವ್ರೇನ್ ಬಿಡಿಸ್ತಾರ, ಏನ್ ಮಾಡ್ತಾರ, ಏನೇಟ ಮಾಡ್ತಾರ ಕೇಳ್ಬೇಕು ಸರ್. ಮತ್ತೆ ಯಾರಿಗೆ ಹೇಳಕಂತ ಕಂಪ್ಲೇಂಟ್ ಯಾರಿಗೆ ಕೊಟ್ಟಿರಮ್ಮ ನೀವು? ಕಂಪ್ಲೀಟ್ ಕೂಡ ಕೊಟ್ಟಿವಿ ಸರ್. ಏನ್ ಮಾಡಿದ್ರು ಅವ್ರು ಏನು ಮಾಡಿಲ್ಲ ಸರ್. ಮಾಡ್ತೀವಮ್ಮ ಅಂದ್ರೆ ತಗಸ್ತೀವಿ ಅಂದ್ರೆ ಅಷ್ಟ ಹಂಗ ಕಳಿಸಿಬಿಟ್ರು. MLA ಬೈಬೇಕು. ಮತ್ತೆ ಹತ್ರೊಳಗೆ MLA ಇದನ್ನೆಲ್ಲ ಈ ತರ ಮಾಡ್ತಾ ನೀನೇನು ಬಿಡಿಸ್ತೀಯ, ಏನ್ ಮಾಡ್ತೀಯಪ್ಪ ನೀನೇನ್ MLA ಆಗಿ ಬಿಡಿಸ್ತೀಯ? ಹತ್ರದಳ್ಳಿಯಾಗ ಇಷ್ಟ್ರ ಮಟ್ಟಿಗೆ ಆಗತ್ತ ಗೆದ್ದಲಗಟ್ಟೆ ಅಂತಂದು ನಾನ್ ಪಕ್ಕದ ಹಳ್ಳಿಯಾಗ ಇದ್ದೀನಿ, ನೀನ್ ಈ ತರ ಆಗ್ತದಂತ ಊರಕ್ ಬಂದು ಕೊಳ್ಳು ಬಳ್ಳಿ ಮನಾರ ಐತಿ ನಿನಗ್ ಬಂದು ಬಿಡಿಸಿ. ನಿಮಗ ಅಕ್ಕ ತಂಗಿಯರು ಮಕ್ಳು ಮರಿ ಐದಾರಲ್ಲ, ನಿಮಗ್ ಇದೇ ತರ ನಮ್ ತರ ಆದ್ರೆ ನಿನಗೆ ಎಷ್ಟು ನೋವು ಆಕತ್ತಪ್ಪ? MLA ತರ ಮಾಡ್ತೀಯಲ್ಲ. ನಾವೆಲ್ಲ ನಮ್ ಪಕ್ಕದಾಗ ನಮ್ ಸಾರ ಇದಾನ, MLA ಇದಾನ, ಶ್ರೀನಿವಾಸ್ ಸಾರು ಬೊಮ್ಮಣ್ಣನ ಮಗ ಅಂತ ಹೇಳಿ ನಾವೆಲ್ಲ ಇಷ್ಟಪಟ್ಟು ಎಲೆಕ್ಷನ್ ಓಟ್ ಹಾಕಿ ಗೆಲ್ಸಿವಿ. ನಮ್ಮ ಊರಾಗ ಗೆದ್ದಲಗಟ್ಟೆಗೆ ಇಷ್ಟ ಹಾಳಾಕತ್ತಂತ ಒಂದು ದಿನನ ಬಂದು ಊರಾಗ ಹೆಣ್ಮಕ್ಳು ಪರಿಸ್ಥಿತಿ ಏನಂತ
ಯಾರ ತಕ ಊರಾಗ ಬರ್ತೀವಿ ಮಾಡ್ತೀವಿ ನೋಡ್ತೀವಿ ಹೋಗ್ತೀವಿ. ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಮಕ್ಳು ಮರಿದ್ ಏನು ತಂದೆ ತಾಯಿನ ಯಾರು ನೋಡ್ಬೇಕು? ಮಕ್ಳು ಎಲ್ಲ ಬಡ್ದು ಊರಾಗ ಹಾಕ್ತಾರ. ಅವ್ ಮೊನ್ನೆ ಅವತ್ತೇ ಹೇಳಿದ್ರೆ ತೆಗಿಸ್ತಾರಂತ. ಕೊನೆಗೆ ಈಗ 10 ದಿನ 15 ದಿವಸ ಆತು, ತರಸ್ಲಿಲ್ಲ. ನೀನ್ ಬಂದು ನೋಡಲ್ಲ. ನಿಮ್ ಹತ್ರ ಬರಕ್ ಆಕತ್ತ? ನಾವ್ ಹೆಣ್ಮಕ್ಳು ಮಾತಾಡಕ್ ಆಕತ್ತೇನ್ ಸರ್? ನಾವು ಕೈಲೇ ನಿಲ್ಸೋದ್ ಆಕತ್ತ? ಆಗೋದಿಲ್ಲ. MLA ನೀವು ಆಗಲ್ಲ ಅಂದ್ರೆ ನಾವ್ ಮುಂದೆ ಎಲ್ಲಿಗೆ ಹೋಗ್ಬೇಕು? ರಾಗಣ್ಣಂತಕ್ ಹೋಗಿ ನಾವ್ ಯಾರನ್ನ ಹಿಡ್ಕೊಂಡು ಹೆಂಗ್ ಮಾಡಿಸ್ಬೇಕು? ಆಗ್ತತ ಅಂದ್ರೆ ಈ ಸರಾಯಿ ಮಾಡೋದ್ ನಮ್ಮೂರಿಗೆ ಇಲ್ಲಿಗೆ ಕಂಡಮ್ ಇಲ್ಲಿಗೆ ಬಿಡಿಸ್ಬೇಕು. ನೀನ್ 1 ತಿಂಗಳ ಬಿಡಿಸ್ದೆ, 15 ದಿನ ಬಿಡಿಸ್ದೆ ಅಂದ್ರೆ ಈಗ 3 ತಿಂಗಳು ಹೋದ್ರೆ ಪಂಚಾಯತ್ ಎಲೆಕ್ಷನ್ ಐತೆ. ಎಲೆಕ್ಷನ್ ತಂದು ತಿರ್ಗಾ ಮಾಡಿದ್ರೆ ಅಂದ್ರೆ ಅಲ್ಲ. ನಮ್ಮೂರ್ ಗೆದ್ಲಗಟ್ಟಿಗೆ ಸರಾಯನೇ ಬೇಡ. ನಿನ್ ಕೈಲೇನ್ ಹಾಕತ್ತ? ಆಗೋದಿಲ್ಲ. MLA ಆಗಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ನಾವ್ ರಾಘಣ್ಣ ಸರ್ ಹತ್ರ ಬಂದಿವಿ. ಅದು ಎಲ್ಲಿಗೆ ಹೋಗಿ ನಾವ್ ಏನ್ ಕಂಡ್ಕೋಬೇಕು, ಹೆಂಗ್ ಮಾಡ್ಬೇಕು ಅಂಬುದು ನಮಗ್ ಗೊತ್ತೈತೆ. ಮಾಡ್ತೀವಿ ನಾವು. ನಮ್ ಪಕ್ಕದಾಗ MLA ಇದಾರಂತ ತಿಳ್ಸೋಣ ಅಂತ ನಾವು ಹೋರಾಟ ಮಾಡಕ್ ಬಂದಿದ್ದೀವಿ. ಕಾರ್ಮಿಕರು ರಾಘವೇಂದ್ರ ಕಾರ್ಮಿಕ ಮುಖಂಡರು ಇವರೆಲ್ಲ ಕಟ್ಟಡ ಕಾರ್ಮಿಕರ ಹೆಣ್ಮಕ್ಳು ನನ್ನ ಹತ್ರ ಬಂದಿದ್ದಾರೆ. ಮಾನ್ಯ ಶಾಸಕರ ಹತ್ರ 15 ದಿನ ಕೆಳಗ ಅವರು ಹೇಳ್ಯಾರಂತೆ, ನೀವು ಈ ಸರಾಯಿ ತೆಗಿಸ್ತೀರಿ ಸರ್ ಅಂತ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು. ಈಗ ನನ್ನ ಆಫೀಸಿಗೆ ಬಂದಿರೋದ್ರಿಂದ ಅಧಿಕಾರಿ ಇಲಾಖೆಗೆ, ತಹಸೀಲ್ದಾರಿಗೆ, DSPಗೆ, ಗುಡಕೋಟೆ SIಗೆ ನಾನು ಹೇಳೋದೇನಪ್ಪ ಅಂದರೆ, ಕೂಡಲೇ ಈ ಸರಾಯವನ್ನು ನಿಲ್ಲಿಸದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಮಾನ್ಯ ಶಾಸಕರು 1 ಕಿಲೋಮೀಟರ್ ಕೂಡ ದೂರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು. ನಾವು ಕೂಡ ನೋಡಿವಿ ಕೂಡ. ಗೆಡ್ಲಗಟ್ಟಿ ಮತ್ತು ನರಸಿಂಹಗೇರಿ ದೂರ ಇಲ್ಲ. ಮಾನ್ಯ ಶಾಸಕರೇ, ನಿಮ್ಮನ್ನು ನಂಬ್ಕೊಂಡಿವಿ ನಾವೆಲ್ಲ ಕೂಡ್ಲಿಗಿ ಜನ. ನೀವು ವಿದ್ಯಾವಂತರದಿರಿ, ಡಾಕ್ಟರ್ ಅದಿರಿ. ಈ ಮದ್ಯಪಾನದಿಂದ ಅನೇಕ ಜನ ವಿಧಿವೇರಾಗ್ಯಾರೆ, ಗಂಡರನ್ನ ಕಳ್ಕೊಂಡಾರೆ. ದಯಮಾಡಿ ಈ ಮದ್ಯ ಮಾರಾಟವನ್ನು ನಿಂದಿರಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಸಂಬಂಧಪಟ್ಟ ಇಲಾಖೆಯರಿಗೆ ಒಂದು ಬ್ರಾಂಚ್ ಆಫ್ ಲೈಸೆನ್ಸ್ ಮಾಡಿ ಸುಮಾರು 150 ಹಳ್ಳಿಗೆ ನೀವು ಸಪ್ಲೈ ಮಾಡ್ತೀರಂದ್ರೆ, ನೀವು ಅಧಿಕಾರಿ ಇಲಾಖೆ ಏನು ಮಾಡ್ತೀರಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಏನು ಮಾಡ್ತಾರೆ ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತದೆ ಅಂತೇಳಿ ನನಗೆ ಭಾಳ ಕಟ್ಟಡ ಕಾರ್ಮಿಕರ ಸಂಘದ ಮೂಲಕ ನಿಮಗೆ ನಾಚಿಕೆ ಹಾಕತ್ತೋ ಇಲ್ಲ ಅಧಿಕಾರಿಗಳಿಗೆ ಅಂತೇಳಿ ನಾನು ಈ ಮೂಲಕ ಇಷ್ಟಪಡ್ತದೆ. ನಾವು ಇಡೀ ಗೆದ್ಲಗಟ್ಟಿ ಒಂದಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ. ಸದ್ಯ ಈಗ ಗೆದ್ಲಗಟ್ಟಿಯಲ್ಲಿ ಮದ್ಯ ಮಾರಾಟ ನಿಂದಿರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಅಧಿಕಾರಿಗಳ ಮೇಲೆ ಮತ್ತು ಶಾಸಕರ ಮೇಲೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ.